ರಾಜ್ಯ ಮತ್ತು ದೇಶದಲ್ಲಿರುವಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಅನ್ಬೋದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಸೇರ್ಕೊಂಡು ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ರೈತರಿಗಾಗಿ ಜಾರಿ ತಂದಿದೆ. ವರ್ಷಕ್ಕೆ 6,000 ರೂಪಾಯಿಗಳನ್ನ ಈಗಾಗಲೇ ಅವರ ಅಕೌಂಟ್ಗೆ ಹಾಕಲಾಗ್ತಿದೆ. 2 ತಿಂಗಳಿಗೊಮ್ಮೆ 2,000 ರೂಪಾಯಿಗಳನ್ನ ಅವರ ಖಾತೆಗೆ ನೇರವಾಗಿ ಸರ್ಕಾರದಿಂದಲೇ ಹಾಕಲಾಗ್ತಿದೆ. ಇದೇ ಯೋಜನೆಯ ಪ್ರಕಾರ ಈಗ ರೈತರಿಗೆ ಮತ್ತೊಂದು ಯೋಜನೆಯನ್ನ ಸರ್ಕಾರ ಘೋಷಣೆ ಮಾಡಿದೆ. ಈ ಯೋಜನೆಯ ಪ್ರಕಾರ ಪ್ರತಿ ರೈತರು ಪ್ರತಿ ತಿಂಗಳು 3,000 ರೂಪಾಯಿಗಳನ್ನ ತಮ್ಮ ಖಾತೆಗೆ ಬರುವಂತೆ ಮಾಡಿಕೊಳ್ಳಬಹುದು. ಇದು ಭಾರತದಾದ್ಯಂತ ಇರುವಂತಹ ಎಲ್ಲಾ ರೈತರಿಗೂ ಕೂಡ ಅನ್ವಯಿಸುತ್ತೆ. ಈ ಒಂದು ಯೋಜನೆಯ ಹೆಸರು ಬಂದು ಕಿಸಾನ್ ಮಾನ್ಧನ್ ಯೋಜನೆ. ಸೊ ದೇಶದ ರೈತರಿಗೆ ಇದೊಂದು ದೊಡ್ಡ ಯೋಜನೆಯನ್ನ ಈಗಾಗಲೇ ಸರ್ಕಾರ ಘೋಷಣೆಯನ್ನ ಮಾಡಲಾಗಿದೆ. ಸೊ ನೀವೆಲ್ಲರೂ ಕೂಡ ಹೇಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2,000ನ ಪಕ್ಕ ಪಡಿತೀರೋ ಹಾಗೆ 3,000 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೂಡ ಪಡ್ಕೋಬಹುದು. ಅದರ ಬಗ್ಗೆ ಮುಖ್ಯವಾಗಿ ತಿಳ್ಕೊಂಡು ಹೋಗೋಣ. ಅದಕ್ಕೂ ಮೊದಲು ಈ ಒಂದು ಯೋಜನೆಗೆ ಯಾರು ಅರ್ಹರಾಗ್ತೀರಾ ಅಂತ ಕೂಡ ತಿಳ್ಕೊಳ್ಳೋದಾದ್ರೆ ಸಣ್ಣ ರೈತರು ಮತ್ತೆ ಅತಿ ಸಣ್ಣ ರೈತರು ಇವರನ್ನ ಬೆಂಬಲಿಸಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಇದರ ಪ್ರಕಾರ 60 ವರ್ಷ ದಾಟಿದಂತಹ ಪ್ರತಿ ರೈತರಿಗೆ 3,000 ರೂಪಾಯಿಗಳು ತಮ್ಮ ಖಾತೆಗೆ ನೇರವಾಗಿ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಒಬ್ಬ ಸರ್ಕಾರಿ ನೌಕರರಾಗಿರುವಂತವರು, ಖಾಸಗಿ ನೌಕರರಾಗಿರುವಂತವರು 60 ವರ್ಷ ಆದ್ಮೇಲೆ ಕೆಲಸವನ್ನ ಬಿಡ್ತಾರೆ. ಅವರಿಗೆ ಸಂಬಳದ ರೂಪದಲ್ಲಿ ಪೆನ್ಷನ್ ಬರ್ತಾ ಹೋಗುತ್ತೆ. ಅದೇ ರೀತಿ ರೈತರಿಗೂ ಕೂಡ ಪೆನ್ಷನ್ ಬರಬೇಕು ಅಂತ ಹೇಳಿ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ಅದರಂತೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 3,000 ರೂಪಾಯಿಗಳು 60 ವರ್ಷಗಳು ದಾಟಿದ ನಂತರ ತಮ್ಮ ಖಾತೆಗೆ ನೇರವಾಗಿ ಹಾಕಲಾಗುತ್ತೆ. ಆ ದುಡ್ಡನ್ನ ಬಳಸಿಕೊಂಡು ತಮ್ಮ ವೃದ್ಧಾಪ್ಯವನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಅನ್ನೋದೇ ಈ ಸರ್ಕಾರದ ಉದ್ದೇಶ. ಇದನ್ನ ಬಳಸಿಕೊಳ್ಳುವಂತಹ ರೈತರು ಏನೇನನ್ನ ಪಾಲಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಅವರು ಭಾರತದ ರೈತರಾಗಿರಬೇಕು. ಸೊ 5 ಎಕರೆ ಒಳಗೆ ಅವರ ಭೂಮಿ ಇರಬೇಕು. ಸೊ ಆ ರೈತ 5 ಎಕರೆಗಿಂತ ಜಾಸ್ತಿ ಆಸ್ತಿಯನ್ನು ಹೊಂದಿದ್ರೆ ಅಂತವರಿಗೆ ಈ ಯೋಜನೆ ಅಸ್ತಿತ್ವದಲ್ಲಿ ಇರೋದಿಲ್ಲ. ಸೊ 5 ಎಕರೆಯ ಒಳಗಡೆ ಯಾರಿಗೆ ಆಸ್ತಿ ಇದೆ ಅವರಿಗೆ ಈ ಯೋಜನೆಯನ್ನ ಬಳಕೆ ಮಾಡ್ಕೋಬಹುದು. ಮತ್ತೆ ಈ ಯೋಜನೆಯನ್ನ ನೀವು ಪಡ್ಕೊಳ್ಬೇಕಂದ್ರೆ ನೀವು ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗತ್ತೆ. ಸೊ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ನಿಮ್ಮ ವಯಸ್ಸು 18ರಿಂದ 40 ವರ್ಷದ ಒಳಗಡೆ ಇರಬೇಕು. ಸೊ 18ರಿಂದ 40 ವರ್ಷ ಯಾಕಿರಬೇಕು ಅಂತ ಹೇಳಿ ನಿಮಗೊಂದು ಡೌಟ್ ಬರ್ಬೋದು. ಈ ಯೋಜನೆ ಪ್ರಕಾರ ನೀವು ಪ್ರತಿ ತಿಂಗಳು 40 ವರ್ಷ ಆಗಿದ್ರೆ ಇನ್ನು 20 ವರ್ಷಗಳ ಕಾಲ ಪ್ರತಿ ತಿಂಗಳು 55 ರೂಪಾಯಿಗಳು, ಕೇವಲ 55 ರೂಪಾಯಿಗಳು ನೀವು 60 ವರ್ಷ ಆಗುವವರೆಗೂ ಕೂಡ ಸರ್ಕಾರಕ್ಕೆ ಕಟ್ತಾ ಹೋದ್ರೆ 60 ವರ್ಷ ಆದ ನಂತರ ನಿಮ್ಮ ಖಾತೆಗೆ 3,000 ರೂಪಾಯಿಗಳನ್ನ ಗ್ಯಾರಂಟಿಯಾಗಿ ಸರ್ಕಾರ ನಿಮ್ಮ ಖಾತೆಗೆ ಹಾಕ್ತಾ ಹೋಗುತ್ತೆ. ಸೊ ಪತಿ ಏನಾದ್ರೂ ತೀರಿ ಹೋದ್ರೆ 60 ವರ್ಷದ ನಂತರ ಪತಿ ಏನಾದ್ರೂ ತೀರಿ ಹೋದ್ರೆ ಅಥವಾ ಅದರೊಳಗೆ ಏನಾದ್ರೂ ಪತಿ ತೀರಿ ಹೋದ್ರೆ ಆ 3,000 ಅಕೌಂಟ್ ಅನ್ನ ತಮ್ಮ ಪತ್ನಿಯ ಅಕೌಂಟಿಗೆ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಸೊ ಒಂದು ರಿಜಿಸ್ಟ್ರೇಷನ್ ಮಾಡಿಸುವಂತಹ ಅಪ್ಲಿಕೇಶನ್ ಅನ್ನ ಹಾಕುವಂತಹ ರೈತರು ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಪತ್ನಿಯ ಹೆಸರನ್ನು ಕೂಡ ಸೇರಿಸಬೇಕಾಗತ್ತೆ. ನಿಮ್ಮ ಅಕೌಂಟ್ ನಂಬರ್ ಅನ್ನು ಕೂಡ ಕೊಡಬೇಕಾಗತ್ತೆ. ಸೊ ಮುಖ್ಯವಾಗಿ ಈಗಾಗಲೇ ಯಾರ್ಯಾರು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಉಪಯೋಗನ ಪಡ್ಕೋತಿದಿರೋ, ವರ್ಷಕ್ಕೆ 6,000 ರೂಪಾಯಿಗಳನ್ನ ಪಡ್ಕೋತಿದಿರೋ ಅವರ ಅಕೌಂಟಿಗೆ ಈಗಾಗಲೇ ಈ ಯೋಜನೆ ಜಾರಿಗೆ ಬರುವಂತೆ ಆಗಿದೆ. ಸೊ ನಿಮಗೆ ಏನಾದ್ರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಹಾಕಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿ ನನಗೆ ತಿಳಿಸ್ರಿ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋದನ್ನ ಹೇಗೆ ಅಂತ ಹೇಳಿ ತಿಳಿಸ್ಕೊಡುವಂತ ಪ್ರಯತ್ನನ ಮಾಡ್ತೀನಿ. ಇದೇ ತರಹದ ಸರ್ಕಾರಿ ಹಲವಾರು ಯೋಜನೆಗಳ ಬಗ್ಗೆ ನಿಮಗೆ ತಿಳಿಸ್ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಧನ್ಯವಾದಗಳು.